ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ನೋಡ್ತಾ ಇರೋರು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಜ ಸಿರಿ ನಮ್ಮ ಸುತ್ತೆಲ್ಲ ಹರಡಿದೆ ಜಗತ್ತು. ಲಕ್ಷ ಲಕ್ಷ ವಿಧ ಜೀವ ಜಂತುಗಳು, ವಿಸ್ತಾರವಾದ ಸಾಗರಗಳು, ಮುಗಿಲೆತ್ತರದ ಪರ್ವತಗಳು, ಮೇಲೆ ಆಕಾಶ, ಅಸಂಖ್ಯ ನಕ್ಷತ್ರಗಳು, ಸೂರ್ಯ ಸರಸ್ಸುಗಳು. ಅದ್ಭುತ ಏನಿದು ಜಗತ್ತು, ತಿಳಿವ ಕುತೂಹಲ ಮನುಷ್ಯನಿಗೆ. ಇದರ ನಿಜವನ್ನರಿವ ಬಯಕೆ, ಅರಿವ ಮಾರ್ಗ ಆ ಮೊದಲ ಮನುಷ್ಯನಿಗೆ ಗೊತ್ತಿಲ್ಲ. ಆಗಿನ್ನೂ ಯೋಗ, ತಂತ್ರ, ಧ್ಯಾನ, ಭಕ್ತಿ ಸಾಧನಗಳು ಅಜ್ಞಾತ. ಆ ಮೊದಲ ಶೋಧಕ ಜಾಣ, ಸತ್ಯದ ಎತ್ತರಕ್ಕೇರುವ ಗೊಡವೆಗೆ ಹೋಗದೆ ಸತ್ಯಾವತರಣಕ್ಕೆ ಸಿದ್ಧತೆ ಮಾಡಿಕೊಂಡ. ಕಣ್ಣು ಮತಿ ಮನಸ್ಸುಗಳ ಮೂಲಕ ಆ ಸತ್ಯ ಕಂಡಿರಲಿಲ್ಲವಾಗಿ ಅವುಗಳನ್ನು ಬಳಸುವ ಯೋಚನೆ ಬಿಟ್ಟ. ಕಣ್ಣ ಮುಚ್ಚಿದ, ಮತಿಗೆ ವಿಶ್ರಾಮವಿತ್ತ. ಮನಸ್ಸು ನಿವೃತ್ತಿ, ನಿಸ್ತರಂಗ, ನಿಶ್ಚಲಗೊಳಿಸಿದ. ಅದು ಅಮನಸ್ಕ ಸ್ಥಿತಿ, ಮೌನ ಮನದ ಅವಸ್ಥೆ. ಎಲ್ಲ ಶಾಂತವಾಗಿತ್ತು. ನಾನು ಎಂಬ ಭಾವ ಕೂಡ ಅಡಗಿತ್ತು. ಆ ಕ್ಷಣದಲ್ಲಿ, ಆ ಪ್ರಶಾಂತ ಅಂತಃಕರಣದಲ್ಲಿ ಆ ಅತೀತ ಸತ್ಯ ತತ್ವ ಅಭಿವ್ಯಕ್ತವಾಯಿತು. ಅದು ದರ್ಶನ, ಅದು ಋತದರ್ಶನ. ಆ ಮನುಷ್ಯ ಸತ್ಯ ಕಂಡ ಖುಷಿಯಾದ. ಆ ದಾರ್ಶನಿಕ ಋಷಿಯ ಮುಖದಿಂದ ಬಂದ ಮಾತದು ವೇದ ವಚನ. ಅದು ನುಡಿದುದಲ್ಲ, ಉದ್ಗರಿಸುವುದು. ಆತನದು ಮಾತಲ್ಲ, ಮಂತ್ರ. ಆ ಮಂತ್ರಗಳಲ್ಲಿ ಅನಂತ ಸತ್ಯ, ಅದೃಶ್ಯ ತತ್ವ ಮೂಡಿತ್ತು. ಆ ಸತ್ಯ, ಆ ದೇವ ಶಬ್ದಾದಿ ಗುಣರಹಿತ. ಅವನು ಅನಾದಿ ಅನಂತ, ಪರಾತ್ಪರನಾದ ಆತ ಧ್ರುವ. ಅವನ ಅರಿತರೆ ಮೃತ್ಯುವೆಲ್ಲಿ? ಆತ ಬಳಸಿದ ಶಬ್ದಗಳು ನಿಷೇಧಾರ್ಥಕ. ಅವು ಆ ದಿವ್ಯ ತತ್ವವನ್ನೇ ನಿರ್ದೇಶಿಸುತ್ತವೆ ಅಚೂಕಾಗಿ. ಭಗವಂತನನ್ನು ಆದ್ದರಿಂದಲೇ ನೋಡಲಾಗದು. ಕಣ್ಣಿನ ಶಕ್ತಿ ಅಲ್ಪ, ಅವನನ್ನು ತಿಳಿಯಲಾಗದು. ಬುದ್ಧಿಯ ಶಕ್ತಿ ಪರಿಮಿತ, ಅವನನ್ನು ಕೇವಲ ಅನುಭವಿಸಬೇಕು. ಪ್ರೇಮವನ್ನು, ಶಾಂತಿಯನ್ನು ಅನುಭವಿಸುವಂತೆ. ಅವನು ನಿಶ್ಶಬ್ದಂ ಬ್ರಹ್ಮ. ಶಬ್ದ ಕಂಪನ, ರೂಪ ಕಂಪನ, ಭಾವ ಕಂಪನ, ವಿಚಾರ ಕಂಪನ ಅಡಗಿದಾಗ ಅನುಭವಕ್ಕೆ ಬರುತ್ತಾನೆ. ಉದಾಹರಣೆಗೆ, ಶೂನ್ಯವನ್ನು ನೋಡಲಾದೀತೆ, ಕಲ್ಪಿಸಲಾದೀತೆ ಬುದ್ಧಿಯಿಂದ. ಅದು ಸಂಖ್ಯೆಯ ಆಧಾರ. ಸಂಖ್ಯೆಗೆ ಬೆಲೆ ಶೂನ್ಯಕ್ಕಿಲ್ಲ. ಬೆಲೆ ಕಟ್ಟುವ ಪರಧಿಗೆ ಸಿಗದು. ಯಾವುದೇ ಸಂಖ್ಯೆ ತೆಗೆದುಕೊಳ್ಳಿ, ಅಷ್ಟು ಸಂಖ್ಯೆ ಅದರಿಂದ ಕಳೆದಾಗ ಏನು ಉಳಿಯುತ್ತದೆಯೋ ಅದು ಕೇವಲ ಭಾವಗಮ್ಯ. ಹಾಗೆಯೇ ಅನಂತತಾ. ಸಂಖ್ಯೆ ಹೆಚ್ಚಿಸುತ್ತಾ ಹೋಗಿ ಕೊನೆಯಿಲ್ಲದಂತೆ ಅದು ಅನಂತವಾಗುತ್ತದೆ. ಶಾಂತ ಗುರುತಿಸುವ ಮತಿ ಅನಂತತೆಯ ಗ್ರಹಿಸುವಲ್ಲಿ ಹತ ಬಲಿ ಬರಿ ಭಾವಿಸಿ ಗೊತ್ತಾಗುತ್ತದೆ ಅದರರ್ಥ. ಹಾಗೆ ಭಗವಂತ ಎಲ್ಲ ಕಳೆದು ಬಿಡಿ, ಜಡ ಜೀವ ಎಲ್ಲವನ್ನು ಉಳಿದುದು ಶೂನ್ಯ, ಪಾರಮಾರ್ಥಿಕ ಶೂನ್ಯ, ದೈವಿ ಅನಂತತೆ. ಅದರಿಂದಲೇ ಎಲ್ಲ ವಸ್ತು ಸಂಚಯ, ಜೀವ ಸಮೂಹ ಹೊರಹೊಮ್ಮುತ್ತದೆ. ಆದ್ದರಿಂದ ಎಲ್ಲ ಸಂಖ್ಯೆಗಳ ಅಂತರಂಗದಲ್ಲಿ ಶೂನ್ಯ, ಅಂತ್ಯದಲ್ಲಿ ಅನಂತತೆ ಇರುವಂತೆ ಎಲ್ಲ ಪದಾರ್ಥಗಳ ಒಳಗೆ ಭಗವಂತ, ಎಲ್ಲ ವಸ್ತುಗಳ ಅಂತ್ಯದಲ್ಲಿ ಭಗವಂತ. ಅಂತ ದೇವನನ್ನು ಸುಂದರ ವಸ್ತುಗಳಲ್ಲಿ ಕಾಣುವುದು ಸುಂದರಂ. ಚಿಂತನೆ. ನಿನ್ನೆ ನೋಡಿದ್ದೇವೆ. ಈಗ ಶಕ್ತಿಯ ಅಂತರಂಗದಿ ಭಗವಂತನನ್ನು ಕಾಣುವುದು. ಶಕ್ತಿ ಲೀಲೆ ಜಗತ್ತು. ಎಲ್ಲೆಡೆ ಅದರ ಕ್ರೀಡೆ ಸಾಗಿದೆ. ಅಣುವಿನ ಒಳಗೆ ಅದು ಪ್ರೋಟಾನುಗಳನ್ನು ಬಂಧಿಸಿಟ್ಟಿದೆ. ಇಲೆಕ್ಟ್ರಾನುಗಳನ್ನು ಅಣುಕೇಂದ್ರಕ್ಕೆ ಕಟ್ಟಿಹಾಕಿದೆ. ಜಗತ್ತಿನ ಮೂಲೆ ಮೂಲೆಗೂ ಬೆಳಕ ಹರವಿದೆ. ಆಕಾಶ ನಿಸ್ಸೀಮ, ಬರೀ ಬಯಲು. ಅದರಲ್ಲಿ ಗಣಿಸಲಾಗದಷ್ಟು ಮಹಾಪ್ರಕಾಶಕಾಯಗಳು, ನಕ್ಷತ್ರಗಳು, ಸೂರ್ಯರು. ಅವೆಲ್ಲ ಬಯಲಲ್ಲಿ ತೇಲುತ್ತಿರುವುದು. ಕೋಟ್ಯಾಂತರ ವರ್ಷದಿಂದ ಪ್ರಚಂಡವಾಗಿ ಉರಿಯುತ್ತಿರುವುದು ಮಹಾಶಕ್ತಿಯ ಮಹಿಮೆ. ಆ ಶಕ್ತಿ ಮನುಷ್ಯನ ಅಂತರಂಗವನ್ನು ಪ್ರವೇಶಿಸಿದೆ. ಪ್ರೇಮ ದ್ವೇಷ ಅದರ ರೂಪುಗಳು. ಪ್ರೇಮ ಶಕ್ತಿ ಕೂಡಿಸುತ್ತದೆ ದೂರ ದೂರದ ವ್ಯಕ್ತಿಗಳನ್ನು, ದ್ವೇಷ ಸಮೀಪದ ವ್ಯಕ್ತಿಗಳನ್ನು ದೂರ ದೂರ ಸರಿಸುತ್ತದೆ.
ಈ ಶಕ್ತಿ ಇಂತು ಹೊರಗಿದೆ ಒಳಗಿದೆ ಸರ್ವವ್ಯಾಪಕ. ಸರ್ವ ಕಾರ್ಯಗಳಿಗೆ ಮೂಲ ವಿಶ್ವ ನಾಟಕದ ಮೂಲ ಸೂತ್ರ. ಇಂತಹ ಅದ್ಭುತ ಶಕ್ತಿಯೇ ಭಗವಂತ. ಶಕ್ತಿಯ ಲೀಲೆ ಕಂಡಾಗಲೆಲ್ಲ ಅಂದರೆ ಉರಿವ ದೀಪ, ಉದಿಸಿದ ಚಂದ್ರ, ಹಾಡುವ ಹಕ್ಕಿ ಏನೇ ಕಂಡಾಗ ಭಗವಂತನನ್ನು ಗುರುತಿಸುವುದು ಚಿಂತನ. ಒಬ್ಬ ಖಗೋಳ ಶಾಸ್ತ್ರಜ್ಞ ಗೆಳೆಯನೊಬ್ಬ ಆತನಿಗೆ ಪ್ರಶ್ನೆ ಕೇಳುತ್ತಾನೆ. ನೀವು ಆಕಾಶದ ತುಂಬೆಲ್ಲ ಕಣ್ಣಾಡಿಸಿದವರು, ಆಕಾಶದ ಅಂಚು ಅಂಚಿನವರೆಗೂ ನೋಡಿದವರು, ನಿಮಗೆ ಕಾಣದೆ ಉಳಿದಿರಲಿಕ್ಕಿಲ್ಲ ಏನು? ಹೇಳಿ, ಎಲ್ಲಾದರೂ ದೇವನಿದ್ದಾನೆಯೇ? ಕಂಡನೇ? ಗೆಳೆಯನೇ, ದೇವನನ್ನು ಬಿಟ್ಟು ನಾನು ಬೇರೆ ಏನನ್ನೂ ನೋಡಲಿಲ್ಲ. ಎಲ್ಲ ಅವನ ಅಮರ ಕ್ರೀಡೆ. ಆ ನಕ್ಷತ್ರ ಹೊತ್ತಿಸಿದ ಶಕ್ತಿ ದೇವರು. ಎಲ್ಲ ಕಾಯಗಳು ಚಲಿಸುವಂತೆ ಪ್ರೇರೇಪಿಸಿದ ಶಕ್ತಿ ದೇವರು. ನಕ್ಷತ್ರಗಳು ಹುಟ್ಟುತ್ತವೆ, ಸಾಯುತ್ತವೆ. ಹುಟ್ಟಿಸುವ ವಿನಾಶ ಮಾಡುವ ಬಲವದು ದೇವರು. ಗೆಳೆಯನೇ, ಕಾಣುವ ಕಣ್ಣಿದ್ದರೆ ದೇವನಲ್ಲದೆ ಬೇರೆ ಏನೂ ಕಂಡೀತು ಹೇಳು? ವಿಶ್ವ ಇರುವವರೆಗೆ ವಿಶ್ವರೂಪದಲ್ಲಿ ದೇವರು. ಇದು ಅಸ್ತವಾದ ಬಳಿಕ ಉಳಿವ ಕೇವಲ ದಿವ್ಯ ಶಕ್ತಿಯದು ದೇವ. ತನುವಿನಲ್ಲಿ ಅನೇಕ ಕಾರ್ಯ ಸಾಗಿವೆ. ರಕ್ತ ಚಲನ, ವಾಯು ಚಲನ, ಪಚನ, ವಿಸರ್ಜನ, ಮಾಂಸದ ಸಂಕೋಚ ವಿಕಾಸ, ಜೀವ ಕಣಗಳ ನವೀಕರಣ, ಮೆದುಳಿನ ನಿಯಂತ್ರಣ. ಈ ಎಲ್ಲ ಕಾರ್ಯಗಳು ದೇಹಗತ ಶಕ್ತಿಯ ಆಸರೆಯಲ್ಲಿ ನಡೆದಿವೆ. ಆದರೆ ಆ ಶಕ್ತಿ ಅದೃಶ್ಯವಾಗಿದೆ. ಅದು ಎಲ್ಲಿದೆ, ಹೇಗಿದೆ? ಹುಡುಕಾಡ ಹೋದರೆ ಎಲ್ಲೂ ಕಾಣಸಿಗದು. ಅದುವೇ ದೇವಶಕ್ತಿ. ದೈಹಿಕ ಕ್ರಿಯೆಗಳ ಕಂಡು ಅದನ್ನು ಪರಭಾವಿಸುವುದು ಚಿಂತನ. ಭಗವಂತನು ಸೌಂದರ್ಯ ರೂಪ, ಶಕ್ತಿ ರೂಪ ಹೇಗೋ ಹಾಗೆ ಅರ್ಥ ರೂಪನೂ ಸರಿ. ಸಾಮಾನ್ಯವಾಗಿ ಧನ, ಕನಕ, ಭೂಮಿ, ವಸ್ತು, ಒಡವೆಗಳು ಎನಿಸಿವೆ. ಅವುಗಳ ಸಂಗ್ರಹ ಮನುಷ್ಯನ ಭಾವ ಬದಲಿಸುತ್ತದೆ. ನಾನು ಶ್ರೀಮಂತ ಎಂಬ ಕಲ್ಪನೆ ಮನವ ತುಂಬುತ್ತದೆ. ಆತನ ನಡತೆ, ಭಾಷೆ, ನೋಟ ಎಲ್ಲವೂ ಪರಿವರ್ತನೆಗೊಳ್ಳುತ್ತದೆ. ಎಲ್ಲವೂ ಎಲ್ಲರಿಗೂ ಸಂಪದವಲ್ಲ. ಹೇಮಾಭರಣ ಸಂತನಿಗೇನು ಸಂಪದವಲ್ಲ. ಒಂದು ಗೋವಿಗೂ ಅಷ್ಟೇ. ನಮಗೆ ಮಾತ್ರ ಅದು ಶ್ರೇಷ್ಠ ನಿಧಿ. ಆದರೆ ನಿಜವಾದ ಸಂಪದ ಹಣವೂ ಅಲ್ಲ, ಹೇಮವೂ ಅಲ್ಲ. ಯಾವುದು ನಮ್ಮ ಬಾಳಿಗೆ ಅನಿವಾರ್ಯ ಆಧಾರವೋ ಅದು ನಿಜ ಸಿರಿ. ಅನ್ನ, ನೀರು, ಹವೆ, ಪ್ರಕಾಶಗಳು ಅಮೂಲ್ಯ ಸಂಪದ. ಅವು ನಮಗೆ, ಜೀವ ಜಂತುಗಳಿಗೆ ಸಸ್ಯ ವಿಸ್ತಾರಕ್ಕೆ ದೇವರು. ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ? ಅನ್ನ ಉಂಟಾದರಲುಂಟು ಜಗದೊಳಗೆ ಅನ್ನವೇ ದೈವ ಸರ್ವಜ್ಞ. ಹಸಿವ ಹಿಂಗಿಸಿದ ಕೋಟಿ ಧನ ಒಂದು ತುತ್ತಿಗೂ ಸಮನಲ್ಲ. ತೃಷ್ಣೆ ಆರಿಸದ ಮುತ್ತು ರತ್ನಗಳು ಒಂದು ಗುಟುಕಿಗೂ ಸಮನಲ್ಲ ಅಲ್ಲವೇ? ನಾವು ತಿಳಿದ ಸಂಪದ ಬದುಕಿಸುವ ಸಿರಿಯಲ್ಲ. ದೇವನಿತ್ತ ಆ ಸಂಪದ ಬಾಳಿನ ಸಂಪದ. ಅದುವೇ ನಿಜ ಸಿರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.